ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ಅಕ್ಟೋಬರ್ 2025ರಲ್ಲಿ ಮೀನರಾಶಿಯವರಿಗೆ ಮಾಸ ಭವಿಷ್ಯ. ಅಕ್ಟೋಬರ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಹಣಕಾಸಿನ ಸ್ಥಿತಿ, ವೃತ್ತಿ ಜೀವನ, ಪ್ರೇಮ ಸಂಬಂಧ, ಕುಟುಂಬ ಜೀವನ ಹಾಗೂ ಆರೋಗ್ಯ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಮತ್ತು ಶಿಕ್ಷಣದ ಬಗ್ಗೆ, ಗ್ರಹಗಳ ಗೋಚಾರದ ಬಗ್ಗೆಯೂ ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಮೀನರಾಶಿಯವರಿಗೆ ಅಕ್ಟೋಬರ್ 2025ರಲ್ಲಿ ಸಂಪೂರ್ಣ ಗೋಚಾರ ಫಲಗಳು ಯಾವ ಥರ ಇರುತ್ತೆ ಅಂದರೆ, ಗ್ರಹಗಳ ಸ್ಥಿತಿ ಮತ್ತು ಸಾಮಾನ್ಯ ದೃಷ್ಟಾಂಶ. ಅಕ್ಟೋಬರ್ 2025ರಲ್ಲಿ ಮೀನರಾಶಿ ಜನರಿಗೆ ಶನಿ, ಗುರು, ಕುಜ, ಬುಧ, ಸೂರ್ಯ ಮತ್ತು ಶುಕ್ರನ ಸಂಚಾರದಿಂದ ವಿಭಿನ್ನ ರೀತಿಯ ಜೀವನ ಬದಲಾವಣೆಗಳನ್ನು ತರುತ್ತದೆ. ಈ ಸಮಯದಲ್ಲಿ ಶನಿ ಕುಂಭರಾಶಿಯ 12ನೇ ಭಾವದಲ್ಲಿ, ಗುರು ವೃಷಭ ರಾಶಿಯ 3ನೇ ಭಾವದಲ್ಲಿ, ರಾಹು ಮಿಥುನ ರಾಶಿಯಲ್ಲಿ, ಕೇತು ಧನು ರಾಶಿಯಲ್ಲಿ, ಸೂರ್ಯ ತುಲಾ ರಾಶಿಯ 8ನೇ ಭಾವದಲ್ಲಿ ಮತ್ತು ಬುಧನು ಶುಕ್ರನು ಕೂಡ ಅದೇ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದಾರೆ. ಈ ಸಂಚಾರದಿಂದ ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಗೊಂದಲಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ. ಇಂಥ ಸಾಧ್ಯತೆಗಳು ಕೂಡಿಬರುತ್ತವೆ. ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯ ಸಿಗುತ್ತದೆ. ಮೀನರಾಶಿಯವರ ಅಕ್ಟೋಬರ್ ತಿಂಗಳಿನಲ್ಲಿ ವೃತ್ತಿ ಹಾಗೂ ಉದ್ಯೋಗ ಫಲಗಳು ಯಾವುದೇ ರೀತಿ ಇರುತ್ತೆ ಅಂದರೆ, ಮೀನರಾಶಿಯವರಿಗೆ ಈ ತಿಂಗಳು ಉದ್ಯೋಗ ಕ್ಷೇತ್ರದಲ್ಲಿ ಮಿಶ್ರ ಆದರೆ ಉತ್ತಮ ಬೆಳವಣಿಗೆ ಕಾಲ ಅಂದರೆ ತಪ್ಪಾಗುವುದಿಲ್ಲ. ಗುರುನು ದಯೆಯಿಂದ ಹೊಸ ಕಾರ್ಯ ಪದವಿ ಅಥವಾ ಬದಲಾವಣೆ ಸಾಧ್ಯತೆಯಾಗಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳಿಗೆ ಗೌರವ ಸಿಗುತ್ತದೆ. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ ಮತ್ತು ಮುಂದಿನ ತಿಂಗಳಲ್ಲಿ ನಿಮಗೆ ಪ್ರೋತ್ಸಾಹದ ಅವಕಾಶವಿದೆ. ವ್ಯಾಪಾರಿಗಳಿಗೆ ಇದು ಹೊಸ ಗ್ರಾಹಕರನ್ನು ಆಕರ್ಷಿಸುವ ಸಮಯವಾಗಿದೆ. ಕೆಲವು ಹಳೆಯ ಗ್ರಾಹಕರು ಸೇರಿಸುತ್ತಾರೆ. ವಿದೇಶ ವ್ಯವಹಾರ ಅಥವಾ ಆನ್ಲೈನ್ ಉದ್ಯಮಗಳಲ್ಲಿ ಲಾಭದ ಮಾರ್ಗಗಳು ತೆರೆದಿವೆ. ಆದರೆ ಶನಿ 12ನೇ ಭಾವದಲ್ಲಿ ಅನಗತ್ಯ ಖರ್ಚುಗಳು, ಕಚೇರಿಯ ಒಳಗಿನ ಅಸಮಾಧಾನ ಅಥವಾ ಶತ್ರುಗಳ ಕುಯುಕ್ತಿಗಳಿಂದ ಸ್ವಲ್ಪ ಕಾಳಜಿ ಇರಲಿ. ಹೊಸ ಒಪ್ಪಂದ ಅಥವಾ ಒಡಂಬಡಿಕೆ ಸಹಿ ಮಾಡುವ ಮೊದಲು ಕಾನೂನುಪರ ದೃಷ್ಟಿಯಿಂದ ಪರಿಶೀಲನೆ ಮಾಡುವುದು ಅಗತ್ಯ. ಮೀನರಾಶಿಯವರಿಗೆ ಅಕ್ಟೋಬರ್ 2025ರಲ್ಲಿ ಹಣಕಾಸು ಮತ್ತು ಆರ್ಥಿಕ ಫಲಗಳು ಯಾವ ರೀತಿ ಇರುತ್ತೆ ಅಂದರೆ, ಅಕ್ಟೋಬರ್ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಹಣದ ಕಟ್ಟುಪಾಡುಗಳು ಕಂಡುಬರಲಿವೆ. ಆದರೆ ಮಧ್ಯಭಾಗದಿಂದ ಹಣದ ಹರಿವು ಸ್ಥಿರವಾಗಿರುತ್ತದೆ. ವೃಷಭ ರಾಶಿಯಲ್ಲಿರುವ ಗುರು 3ನೇ ಭಾವದಿಂದ ಧನಸ್ಥಾನಕ್ಕೆ ದೃಷ್ಟಿ ಕೊಡುತ್ತಿರುವುದರಿಂದ ಯಶಸ್ಸು ಕಾಣುತ್ತೀರಿ. ಸ್ಥಿರಾಸ್ತಿ ಅಥವಾ ಆಸ್ತಿಯ ಮಾರಾಟದ ಯೋಚನೆ ಇದ್ದರೆ ಈ ತಿಂಗಳು 2ನೇ ವಾರದ ನಂತರ ಮಾಡುವುದು ಸೂಕ್ತವಾಗಿದೆ. ಶುಕ್ರನ ಪ್ರಭಾವದಿಂದ ಆಭರಣ, ವಾಹನ ಅಥವಾ ಸೌಂದರ್ಯ ವಸ್ತುಗಳ ಖರೀದಿ ಆಗಬಹುದು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಕುಟುಂಬದ ಹಣಕಾಸು ಯೋಜನೆಗೆ ಗಮನ ನೀಡುವುದು ಮುಖ್ಯ. ಲಾಟರಿ ಅಥವಾ ಸ್ಪೆಕ್ಯುಲೇಷನ್ ಕಾರ್ಯಗಳಲ್ಲಿ ನಿರ್ಧಾರ ತಾಳ್ಮೆಯಿಂದ ಇರಲಿ. ಮೀನರಾಶಿಯವರಿಗೆ ಅಕ್ಟೋಬರ್ 2025ರಲ್ಲಿ ಪ್ರೇಮ ಮತ್ತು ದಾಂಪತ್ಯ ಫಲಗಳು ಯಾವ ರೀತಿ ಇರುತ್ತೆ ಅಂದರೆ, ಪ್ರೇಮ ಜೀವನದಲ್ಲಿ ಮೀನರಾಶಿಯವರಿಗೆ ಈ ತಿಂಗಳ ಮೃದುವಾದ ಶಕ್ತಿ ಇರುತ್ತದೆ. ಶುಕ್ರ ಮತ್ತು ತುಲಾ ರಾಶಿಯಲ್ಲಿ ಸಂಬಂಧಗಳಲ್ಲಿ ಆತ್ಮೀಯತೆ ಮತ್ತು ಪ್ರೀತಿ ಬದ್ಧವಾಗಿರುತ್ತದೆ. ಪ್ರೀತಿ ಪಾತ್ರರೊಂದಿಗೆ ದೂರವಾದರೂ ನಂತರ ಸಂಪರ್ಕ ಸಾಧಿಸಬಹುದು. ವಿವಾಹಿತರಿಗೆ ಅರ್ಥದ ಗೊಂದಲಗಳು ಅಥವಾ ಸಂವಹನದ ಅಸಮಾಧಾನ ಇರಬಹುದು. ನಿಮ್ಮ ಮಾತುಗಳಲ್ಲಿ ಸಹ ಇರಲಿ. ಪತಿಯ ಅಥವಾ ಪತ್ನಿಯ ಆರೋಗ್ಯದ ಮೇಲೆ ಗಮನವಿರಲಿ. ವಿವಾಹಿತರಿಗೆ ಈ ತಿಂಗಳು ಪರಿಚಯ ಅಥವಾ ನಿಶ್ಚಿತಾರ್ಥದ ಯೋಗಗಳು ಬರುತ್ತವೆ. ಕುಟುಂಬದ ಒಪ್ಪಿಗೆಯೊಂದಿಗೆ ಒಳ್ಳೆಯ ವರ ಪ್ರಸಂಗಗಳು ನಡೆಯುವ ಸಾಧ್ಯತೆ ಇದೆ. 2025ರಲ್ಲಿ ಅಕ್ಟೋಬರ್ ತಿಂಗಳ ಕುಟುಂಬ ಮತ್ತು ಸಾಮಾಜಿಕ ಜೀವನ ಯಾವ ಥರ ಇರುತ್ತೆ ಅಂದರೆ, ಮೀನರಾಶಿಯವರಿಗೆ ಕುಟುಂಬದಲ್ಲಿ ಈ ತಿಂಗಳು ಸಮಾಧಾನ ಮತ್ತು ಸಂತೋಷದ ವಾತಾವರಣ ಕಂಡುಬರುತ್ತದೆ. ಹಿರಿಯರ ಆಶೀರ್ವಾದ, ಮಕ್ಕಳ ಸಾಧನೆ, ಮನೆಯ ಹಬ್ಬದ ಸಂಭ್ರಮಗಳು ಮನಸ್ಸಿಗೆ ಆನಂದ ನೀಡುತ್ತವೆ. ಆದರೆ ಕೆಲವು ವೇಳೆ ಹಿರಿಯರ ಆರೋಗ್ಯದ ಕುರಿತು ಕಾಳಜಿ ಇರಬಹುದು. ಮನೆಯೊಳಗಿನ ಹಣಕಾಸು ವ್ಯವಹಾರದಲ್ಲಿ ಜಗಳ ಅಥವಾ ಚರ್ಚೆ ನಡೆಯಬಹುದು. ಅದನ್ನು ಶಾಂತಿಯುತವಾಗಿ ಪರಿಹರಿಸುವುದು ಉತ್ತಮ. ಸ್ನೇಹಿತರಿಂದ ಸಹಾಯ ಸಿಗುತ್ತದೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಮಾನ ಪ್ರತಿಷ್ಠೆ, ದೇವಾಲಯ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶಗಳು ಬರುತ್ತವೆ. ಮತ್ತು ಮೀನರಾಶಿಯವರ ಅಕ್ಟೋಬರ್ ತಿಂಗಳಿನಲ್ಲಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಯಾವ ಥರ ಇರುತ್ತೆ ಅಂದರೆ, ಈ ತಿಂಗಳು ಹೊಸ ಉತ್ಸಾಹ ತುಂಬುತ್ತದೆ. ಗುರು
ಕೃಪೆಯಿಂದ ಓದಿನಲ್ಲಿ ಆಸಕ್ತಿ, ಕೇಂದ್ರೀಕರಣ ಮತ್ತು ಯಶಸ್ಸು ಸಿಗುತ್ತದೆ. ತಾಂತ್ರಿಕ ಅಥವಾ ಕಲಾತ್ಮಕ ಕ್ಷೇತ್ರಕ್ಕೆ ಇದು ಉತ್ತಮ ತಿಂಗಳು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುವವರು ಮನಸ್ಸಿನಲ್ಲಿ ಸ್ವಲ್ಪ ಆತಂಕವನ್ನು ಕಾಣುತ್ತಾರೆ, ಆದರೆ ಧೈರ್ಯ ಕಳೆದುಕೊಳ್ಳಬೇಡಿ. ಶನಿಯ ಪ್ರಭಾವದಿಂದ ಶ್ರಮ ಹೆಚ್ಚು, ಬೇಕಾದರೂ ಫಲ ಸಕಾರಾತ್ಮಕವಾಗಿರುತ್ತದೆ. ಮೀನರಾಶಿಯವರ ಅಕ್ಟೋಬರ್ ತಿಂಗಳಿನಲ್ಲಿ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ, ಶನಿ 12ನೇ ಭಾವದಲ್ಲಿ ನಿದ್ರಾಹೀನತೆ, ಹೊಟ್ಟೆ, ನರಮಂಡಲ ಅಥವಾ ಪಾದ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತವೆ. ದಿನನಿತ್ಯದ ಯೋಗ, ಪ್ರಾಣಾಯಾಮ ಹಾಗೂ ಧ್ಯಾನವನ್ನು ಸೇವಿಸಿದರೆ ಮತ್ತು ಮಾಡಿದರೆ ಉತ್ತಮವಾಗಿರುತ್ತದೆ. ಸೂರ್ಯ 8ನೇ ಭಾವದಲ್ಲಿ ಚಲಿಸುವುದರಿಂದ ದೇಹದ ಉಷ್ಣತೆ, ಒತ್ತಡ ಅಥವಾ ಒತ್ತಡದ ಲಕ್ಷಣಗಳು ಕಂಡುಬರುತ್ತವೆ. ವೈದ್ಯಕೀಯ ಸಲಹೆ ತಕ್ಷಣ ಪಡೆಯುವುದು ಉತ್ತಮ. ಮಾನಸಿಕವಾಗಿ ಮತ್ತು ನಂಬಿಕೆಗಾಗಿ ದೇವರ ಆರಾಧನೆ, ಸಕಾರಾತ್ಮಕ ಮತ್ತು ಮಾರ್ಗಗಳಲ್ಲಿ ಭಾಗವಹಿಸುವುದು ಒಳಿತು. ಮೀನರಾಶಿಯವರ ಅಕ್ಟೋಬರ್ ತಿಂಗಳ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಫಲಗಳು ಯಾವ ಥರ ಇರುತ್ತೆ ಅಂದರೆ, ಮೀನರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆಯುವ ಸಾಧ್ಯತೆ ಇದೆ. ಇದು ಮನಸ್ಸಿನಲ್ಲಿ ಜ್ಞಾನ, ಧ್ಯಾನ ಮತ್ತು ಉಪಾಸನೆ ಒಲವು. ಶನಿ ಮತ್ತು ಗುರು ಇಬ್ಬರ ದೃಷ್ಟಿಯಿಂದ ಧರ್ಮ ಕರ್ಮದ ಸಂಯೋಗ ಉಂಟಾಗಿ ಪಾಪಕ್ಷಮೆ ಯೋಗ ಸಿದ್ಧಿಯಾಗುತ್ತದೆ. ದಶಮ ದಿನ ಅಥವಾ ಹುಣ್ಣಿಮೆ ದಿನದಂದು ವಿಷ್ಣು ಅಥವಾ ದತ್ತಾತ್ರೇಯ ಸ್ವಾಮಿಗೆ ಪೂಜೆ ಮಾಡುವುದು ಒಳ್ಳೆಯದು. ಮೀನರಾಶಿಯವರ ಚಿಂತನೆಯ ನಿವಾರಣೆಗಾಗಿ ನಮೋ ನಾರಾಯಣಃ ಅಥವಾ ದತ್ತಾತ್ರೇಯ ಎಂಬ ಮಂತ್ರವನ್ನು ಪ್ರತಿದಿನ ಪಠಿಸಿದರೆ ಚಿಂತೆಯು ನಿವಾರಣೆಯಾಗುತ್ತದೆ. ಮೀನರಾಶಿಯವರ ಭಾಗ್ಯಶಾಲಿ ಶುಭ ದಿನಗಳು ಯಾವ ಥರ ಇರುತ್ತೆ ಅಂದರೆ, ಅಕ್ಟೋಬರ್ ತಿಂಗಳಿನಲ್ಲಿ ಅಕ್ಟೋಬರ್ 4ನೇ ತಾರೀಕು, 9, 13, 18, 23 ಮತ್ತು ಅಕ್ಟೋಬರ್ 27ರ ತಾರೀಕಿನಂದು ತುಂಬ ಒಳ್ಳೆಯ ದಿನಗಳು. ಹಾಗೂ ಎಚ್ಚರಿಕೆ ವಹಿಸಬೇಕಾದ ದಿನಗಳು ಅಂದರೆ, ಅಕ್ಟೋಬರ್ ತಿಂಗಳಿನಲ್ಲಿ 6ನೇ ತಾರೀಕು, 11ನೇ ತಾರೀಕು ಮತ್ತು 19ನೇ ತಾರೀಕು ಹಾಗೂ 25ನೇ ತಾರೀಕು. ಹೊಸ ವ್ಯವಹಾರ ಅಥವಾ ಒಡಂಬಡಿಕೆ ತಪ್ಪಿಸಲು ಅಕ್ಟೋಬರ್ ಪ್ರಯತ್ನಿಸಿ. ಮೀನರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಇನ್ನೂ ಹೆಚ್ಚಿನ ಶುಭಫಲಗಳು ಸಿಗಬೇಕಂದ್ರೆ ಯಾವ ರೀತಿ ಉಪಾಯಗಳು ಮತ್ತು ಪರಿಹಾರಗಳನ್ನು ಮಾಡಬೇಕಂದ್ರೆ, ಗುರುವಾರ ಪ್ರತಿ ಹಳದಿ ಹೂವು, ಬಾಳೆಹಣ್ಣು ಮತ್ತು ತುಪ್ಪ ದೀಪ ನೈವೇದ್ಯ ನೀಡಿ. ಶನಿವಾರದಂದು ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಪ್ರಾರ್ಥನೆ ಮಾಡಿದರೆ ಇನ್ನೂ ಒಳ್ಳೆಯದು. ಶರೀರದ ಶಕ್ತಿಯು ತಾಜಾ ನೀರಿನಲ್ಲಿ ನಿಂಬೆಹಣ್ಣು ಮಿಶ್ರಿತ ನೀರನ್ನು ಬೆಳಿಗ್ಗೆ ಸೇವಿಸುವುದು ಒಳ್ಳೆಯದು. ಪಾದದ ನೋವು ಅಥವಾ ಮಾನಸಿಕ ಒತ್ತಡ ಹೆಚ್ಚಾದರೆ ದತ್ತಾತ್ರೇಯ ಜಯಂತಿ ವ್ರತ ಮತ್ತು ಗರುಡ ಪೂಜೆ ಶಿಫಾರಸು ಮಾಡುವುದು ಒಳ್ಳೆಯದು. ಹಾಗೂ ಶುಕ್ರವಾರದಂದು ದೇವಿ ಲಕ್ಷ್ಮಿಯ ಅಲಂಕಾರ ಮಾಡಿ ಧನಯೋಗ ಪ್ರಾರ್ಥನೆ ಮಾಡಿದರೆ ನಿಮಗೆ ಹೆಚ್ಚಿನ ಸುಫಲಗಳು ಧನಯೋಗ ಸಿಗುತ್ತೆ. ಒಟ್ಟಿನಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಈ ತಿಂಗಳು ಮಾನಸಿಕ ಮತ್ತು ಮಾನಸಿಕ ಶಾಂತಿ, ಆರ್ಥಿಕ ಸ್ಥಿರತೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ತರುತ್ತದೆ. ಶನಿಯ ಪರೀಕ್ಷೆಗಳ ನಡುವೆ ಗುರುನು ಕೃಪೆಯಿಂದ ಮುಂದೆ ಸಾಗುವ ಶಕ್ತಿ ದೊರೆಯುತ್ತದೆ. ಪ್ರೀತಿ, ಕುಟುಂಬ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಯಶಸ್ಸು ಖಚಿತ. ತಾಳ್ಮೆ, ಪ್ರಾರ್ಥನೆ ಮತ್ತು ನಂಬಿಕೆ ಇರಲಿ, ದೇವರ ಅನುಗ್ರಹ ಖಂಡಿತ ದೊರೆಯುತ್ತದೆ. ನೀರಿನಂತೆ ಶಾಂತವಾಗಿರಿ, ಆದರೆ ಸಾಗರದಂತೆ ಆಳವಾಗಿರಿ. ಮೀನರಾಶಿಯವರ ಜೀವನದಲ್ಲಿ ಈ ಅಕ್ಟೋಬರ್ ತಿಂಗಳು ಹೊಸ ದೃಷ್ಟಿಕೋನ, ಹೊಸ ಬೆಳಕು ಮತ್ತು ಹೊಸ ಆಶಾಕಿರಣ ತರುತ್ತದೆ. ಶ್ರದ್ಧೆ, ಪ್ರಾರ್ಥನೆ ಮತ್ತು ಶ್ರಮ ಇವು ನಿಮ್ಮ ಅತ್ಯುತ್ತಮ ಸ್ನೇಹಿತರು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.